Question number 7. The best example for the obstacles for chaining but not for ranging is option number 1 river. Indne question no. The gross area of an angle ISA 100 into 100 into 10 mm is option number 3 1900 mm square. Question number 9. The moment of resistance of laterally supported flexural steel section as suggested by current code of practice means IS 800 2000 code book ಅಲ್ಲಿ ಇದೆ ಹಂಗೇನೆ ಅದು ಆಪ್ಷನ್ ನಂಬರ್ 2 MD ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಇದು ಮಾಡಿದ್ದಾರೆ ಹಂಗೇನೆ 10th ಕ್ವಶನ್ನು in the long and short wall method of estimation the length of the long wall is the center to center distance between the walls and option number 2 of breadth of walls on each side. ಅದಕ್ಕೆ ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. 11th ಕ್ವಶನ್ ನೋಡಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪರ್ಟ್ ಈವೆಂಟ್. ಅದರಲ್ಲಿ ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ಸೆಷನಲ್ ವರ್ಕ್ ಈಸ್ ಕಂಪ್ಲೀಟೆಡ್. ಅದು ಅಂದರೆ ನಾಟ್ ಪರ್ಟ್ ಅಂತ ಕೊಟ್ಟಿದ್ದಾರೆ. ನಾಟ್ ಪರ್ಟ್ ಈವೆಂಟ್ ಅಂತಂತಂದರೆ ಅದು ಆಕ್ಟಿವಿಟಿ ಆಗುತ್ತೆ. ಇನ್ನು ಫಸ್ಟ್ ಒನ್ನು ಸೈಟ್ ಇನ್ವೆಸ್ಟಿಗೇಷನ್ ಸ್ಟಾರ್ಟೆಡು, ಥರ್ಡ್ ಒನ್ ಬಸ್ ಸ್ಟಾರ್ಟ್ಸ್ ಫ್ರಮ್ ಬೆಂಗಳೂರು, ಫೋರ್ತ್ ಒನ್ ಕ್ಲಾಸ್ ಈಸ್ ಬೀಯಿಂಗ್ ಅಟೆಂಡೆಡು, ಅವೆಲ್ಲನೂ ಇದಾಗ್ತವೆ, ಈವೆಂಟ್ಸ್ ಆಗ್ತವೆ. ಓನ್ಲಿ ಯಾವುದದು ಅಂದರೆ ಅಲ್ಲಿ ನಾಟ್ ಪರ್ಟ್ ಈವೆಂಟ್ ಕೊಟ್ಟಿರೋದ್ರಿಂದ ಸೆಕೆಂಡ್ ಒನ್ನು ಸೆಷನಲ್ ವರ್ಕ್ ಈಸ್ ಕಂಪ್ಲೀಟೆಡ್ ಅಂತ. 12ನೇ ಕ್ವಶನ್ನು ಎ ಲೋಡ್ ಬೇರಿಂಗ್ ಬ್ರಿಕ್ ವಿತ್ ಎ compressive strength of 5 kg per centimeter square as dimensions 19 cm into 9 cm into 9 cm. The expected maximum load carrying capacity of the brick is ಅಂತಂದರೆ ಆ ಪರ್ಟಿಕ್ಯುಲರ್ ಇದ್ರದ್ದು ಏನು ಅಂದರೆ ಸ್ಟ್ರೆಂತ್ ಕೊಟ್ಟಿದ್ದಾರೆ. ಸ್ಟ್ರೆಂತ್ ಅಂತಂದರೆ ಪ್ರೆಷರ್ ಕೊಟ್ಟಿದ್ದಾರೆ ಅಥವಾ ಯಾವುದು ಇದು ಕೊಟ್ಟಿದ್ದಾರೆ. ಹಂಗೆ ಅಲ್ಲಿ ಎಷ್ಟು ಕೆ ಜಿ ಕ್ಯಾರಿಂಗ್ ಕೆಪ್ಯಾಸಿಟಿ ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಎಷ್ಟು ಬರುತ್ತೆ ಅಂತಂದರೆ ಒಂದು ಅವೆರಡೂ ಯಾವುದದು ಬ್ರಿಕ್ದು ಲೆಂತು ಮತ್ತು ವಿಡ್ತನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಅದು ಏರಿಯಾ ಬರುತ್ತೆ. ಏರಿಯಾನ ಸ್ಟ್ರೆಂತಿಂದ ಅಂದರೆ ಕಂಪ್ರೆಸಿವ್ ಸ್ಟ್ರೆಂತಿಂದ ಮಲ್ಟಿಪ್ಲಿಕೇಶನ್ ಮಾಡಿರೆ ನೋಡಿ 19 into 9 into 5 ಏನು ಅಂದರೆ ಕಂಪ್ರೆಸಿವ್ ಸ್ಟ್ರೆಂತು, 19 into 9 ಅನ್ನೋದೇನು ಅಂದರೆ ಸರ್ಫೇಸ್ ಏರಿಯಾ ಆಫ್ ದ ಬ್ರಿಕ್ ಅದು ಆವಾಗ ಏನಾಗುತ್ತೆ 171 into 5 ಅಂದರೆ 855 kg ಬರುತ್ತೆ. ಅಂದರೆ ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ಹಂಗೆ ಅದೇ ರೀತಿ ಕ್ವಶನ್ ನಂಬರ್ 13 ನೋಡಿ ಎ ಟೆಂಪರರಿ ಎನ್ಕ್ಲೋಜರ್ ಇನ್ ಎ ರಿವರ್ ಆರ್ ಲೇಕ್ ಬಿಲ್ಟ್ ಅರೌಂಡ್ ಎ ವರ್ಕಿಂಗ್ ಏರಿಯಾ ಫಾರ್ ದ ಪರ್ಪಸ್ ಆಫ್ ಎಕ್ಸ್ಕ್ಲೂಡಿಂಗ್ ವಾಟರ್ ಡ್ಯೂರಿಂಗ್ ದ ಕನ್ಸ್ಟ್ರಕ್ಷನ್ ಈಸ್ ಎ ಅಂತ ಕೊಟ್ಟಿದ್ದಾರೆ. ಹಂಗಂತಂದ್ರೆ ಏನು ಅಂತಂದ್ರೆ ಅದು ಆಪ್ಷನ್ ನಂಬರ್ 3 ಕೋಫರ್ ಡ್ಯಾಮ್ ಅಂತ. ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಬರುತ್ತೆ. ಅದಕ್ಕೆ ಥರ್ಡ್ ಒನ್ ಆಪ್ಷನ್ನು ಕೋಫರ್ ಡ್ಯಾಮ್ ಅಂತ. ನೆಕ್ಸ್ಟ್ ಎಕ್ಸಾಮಲ್ಲಿ ಸ್ಟಿಲ್ ಬೇಸಿನ್ ಬಗ್ಗೆ ಕೇಳ್ಬೋದು, ಇಲ್ಲ ಸ್ಲೂಯಿಸ್ ಬಗ್ಗೆ ಕೇಳ್ಬೋದು. 14th ಕ್ವಶನ್ ನೋಡಿ. 14th ಕ್ವಶನ್ನು ದ ಮೆಥಡ್ ಆಫ್ ಕನ್ಸಿಸ್ಟಿಂಗ್ ಆಫ್ ಫೋರ್ಸಿಂಗ್ ದ ಸಿಮೆಂಟ್ ಗ್ರೌಟ್ ಅಂಡರ್ ಪ್ರೆಷರ್ into cracks, fissure, etc. present in the structural components of a building or into the ground is known as option number 3 grouting ಅಂತ. ಗ್ರೌಟಿಂಗ್ ಅಂದರೆ ಪ್ರೆಷರ್ ಅಂದರೆ ಕಾಂಕ್ರೀಟ್ ಅಥವಾ ಯಾವುದದು ಇದನ್ನು ಪ್ರೆಷರ್ ಆಗಿ ಆ ಪರ್ಟಿಕ್ಯುಲರ್ ಗನ್ನಲ್ಲಿ ಇದು ಕೊಡಿತಾರಲ್ಲ ಒಂದು ಕ್ರ್ಯಾಕ್ಸಲ್ಲಿ ಹೆಂಗನೆ ಅದು ಇದು. ಓಕೆ, ಥ್ಯಾಂಕ್ ಯು.